ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ದಿನ ನಾನು ನಂದು ಬ್ರೈಡಲ್ ಮೇಕಪ್ ಮಾಡ್ತಾ ಇದ್ದೀನಿ. ಇವರು ನಮ್ಮದೇ ಒಬ್ಬರು ಪರಿಚಯದವರು, ಅವರು ಬ್ಯೂಟಿಷಿಯನ್. ಅವರು ನನಗೆ ಮೇಕಪ್ ಮಾಡ್ತಾ ಇದ್ದಾರೆ. ಮೇಕಪ್ ಎಲ್ಲ ಏನಿದೆ ಅಂತ ಥಿಂಗ್ಸನ್ನು ನನಗೆ ಆಲ್ರೆಡಿ ತೋರಿಸಿದ್ದೀನಿ. ಮುಂದೆ ಏನಾಗುತ್ತೆ, ಎಂತ ಇರುತ್ತೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಅವರು ಮೇಕಪ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನಿಲ್ಲ, ಇವರದ್ದು ಒಂದು ಫೋಟೋಶೂಟ್ ಇದೆ ಅಂತೆ, ಅದಕ್ಕಾಗಿ ಮೇಕಪ್ ಮಾಡ್ತಾ ಇದ್ದಾರೆ. ಇನ್ನು ಫಂಕ್ಷನ್ಸ್ ಏನಿಲ್ಲ ನನಗೆ ಹೋಗೋದಕ್ಕೆ. ಹೀಗಿದೆ, ಬನ್ನಿ ಹೇಗೆ ಮಾಡ್ತಾರೆ, ಏನಿರುತ್ತೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಮೇಕಪ್ ಸ್ಟಾರ್ಟ್ ಮಾಡೋ ಮೊದಲು ಅವರು ನನಗೆ ಕಣ್ಣಿಗೆ ಲೆನ್ಸ್ ಇಟ್ಟರು. ನನಗೆ ಇಲ್ಲಿವರೆಗೆ ಲೆನ್ಸ್ ಇಟ್ಟು ಅಭ್ಯಾಸ ಇಲ್ಲ, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದನ್ನ ತುಂಬಾ ಟೈಮ್ ಹಿಡಿತು ಅವರಿಗೆ ನನಗೆ ಲೆನ್ಸ್ ಹಾಕೋದಕ್ಕೆ. ತುಂಬಾ ನನಗೆ ಅದು ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಹೋಗ್ಯಾ ಹಾಂ ಏನಾ ಯಾಕೆ ಏವ್ರಿಗೇನ ನಾನು ವಾಪಸ್ ಬಂದಿದ್ದೀನಿ ಮನೆಗೆ. ಮೇಕಪ್ ಎಲ್ಲ ರಿಮೂವ್ ಮಾಡಿ ಕೂಡ ಆಯಿತು. ತುಂಬಾ ಸುಸ್ತಾಗಿ ಅನಿಸ್ತಿದೆ ನನಗೆ ಆ್ಯಕ್ಚುಲಿ. ಹಾಗೆ ಮೇಕಪ್ ಎಲ್ಲ ಮಾಡಿ ಅಭ್ಯಾಸನೇ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೆ. ಹಾಗೆ ನಾನು ಇವನ್ ನನ್ನ ಮದುವೆಗೆ ಕೂಡ ಹಾಗೆ ಮೇಕಪ್ ಮಾಡಿರಲಿಲ್ಲ, ಮನೆಯಲ್ಲೇ ಹೀಗೆ ಮಾಡಿದ್ದು ಸಿಂಪಲಾಗಿ. ಹಾಗಿತ್ತು ಫಸ್ಟ್ ಎಕ್ಸ್ಪೀರಿಯೆನ್ಸ್, ಒಳ್ಳೆದಿತ್ತು. ಹಾಗೇನು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಲ್ಲ, ಬಟ್ ಒಳ್ಳೆಯದೇ ಇತ್ತು. ಹಾಗೆ ಆ್ಯಕ್ಚುಲಿ ವಿಷಯ ಏನು ಅಂತ ಅಂದರೆ, ನಿನ್ನೆ ನನಗೆ ಸಂಜೆ ಕಾಲ್ ಬಂದಿತ್ತು ನನ್ನ ಒಬ್ಬರು ಫ್ರೆಂಡ್ ಅಂದರೆ ನಮ್ಮ ಸೊಸೈಟಿಯಲ್ಲಿ ನಮ್ಮ ಬಿಲ್ಡಿಂಗಲ್ಲೇ ಇರೋದು ಅವರು ಕೂಡ. ಅವರಿಂದ ಕಾಲ್ ಬಂದಿತ್ತು. ನಂದು ಒಬ್ಬರು ಫ್ರೆಂಡ್ ಇದ್ದಾರೆ, ಅವರು ಮೇಕಪ್ ಆರ್ಟಿಸ್ಟ್. ಅವರಿಂದ ನೀವು ಒಂದು ಮೇಕಪ್ ಮಾಡಿಸ್ಕೋಬೋದಾ, ಅವರಿಗೆ ಫೋಟೋಶೂಟಿಗೆ ಒಬ್ಬರು ಬೇಕಿದ್ದಾರೆ, ಸೌತ್ ಇಂಡಿಯನ್ ಅಂತ. ಸೌತ್ ಇಂಡಿಯನ್ ಲುಕ್ ಅವರಿಗೆ ಮಾಡೋದಕ್ಕಿತ್ತು, ಅವರಿಗೆ ಸೌತ್ ಇಂಡಿಯನ್ನೇ ಬೇಕಿತ್ತು. ಅದಕ್ಕಾಗಿ ಮತ್ತೇನು ರೆಡಿ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ನಿಮ್ಮ ಸ್ಯಾರಿ ಒಂದು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ, ಮತ್ತೆ ಎಲ್ಲ ಅವರೇ ತಗೊಂಡು ಬರ್ತಾರೆ. ಜಸ್ಟ್ ನಿಮಗೆ ಮೇಕಪ್ ಮಾಡ್ತಾರೆ, ಅವರ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ನಾನು ಹೇಳಿದೆ ಓಕೆ ಅಂತ. ಹಾಗೆ ಇನ್ನೊಂದು ಕೂಡ ಹೇಳಿದರು, ಅವರು ಪುಟ್ಟ ಹುಡುಗಿ, 18-19 ಇಯರ್ಸ್ನ ಹುಡುಗಿ, ಕಾಲೇಜ್ ಕೂಡ ಹೋಗ್ತಿದ್ದಾರೆ, ಅದರೊಟ್ಟಿಗೆ ಇದು ಕೂಡ ಮಾಡ್ತಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು, ಅವರ ಟ್ಯಾಲೆಂಟ್ ನೋಡಿ ತುಂಬಾ ಖುಷಿ ಆಯಿತು. ಇಲ್ಲಿ ಉಂಟಲ್ಲ, ನಾನು ಇದೊಂದು ಅಬ್ಸರ್ವ್ ಮಾಡಿದ್ದೇನೆ, ಅದೇನು ಅಂತಂದರೆ ಅವರು ಸೆಲ್ಫ್ ಡಿಪೆಂಡೆಂಟ್ ಆಗಿರ್ತಾರೆ. ಇಲ್ಲಿಯ ಮಕ್ಕಳು, ಇಲ್ಲಿ ಬೆಳೆಯೋ ಮಕ್ಕಳಿದ್ದಾರಲ್ಲ, ಸಣ್ಣ ಏಜಿನಿಂದಲೇ ಉಂಟಲ್ಲ, ಅವರೇ ಖರ್ಚಿಗೆ ಬೇಕಾದಷ್ಟು ಉಂಟಲ್ಲ, ಅವರೇ ಅದು ಮಾಡ್ಕೊಂಡು ಹೋಗ್ತಾರೆ. ಅವರದೇ ಒಂದು ರೂಟನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ಒಳ್ಳೆ ವೇಯಿಂದನೇ ಅವರು ಹಣನ ಆ ಏಜಿಂದನೇ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ, ಈವನ್ ಪೇರೆಂಟ್ಸ್ ಮೇಲೆ ಕೂಡ ಜಾಸ್ತಿ ಅವ್ರು ಡಿಪೆಂಡ್ ಆಗಿ ಇರಲ್ಲ. ಅದಕ್ಕೆ ನನಗೆ ತುಂಬಾ ಖುಷಿ ಆಯಿತು ಆ ಹುಡುಗಿನ ನೋಡಿ. ತುಂಬಾ ಟ್ಯಾಲೆಂಟೆಡ್ ಇದ್ಲು, ನನಗೊಂದು ಖುಷಿ ಆಯಿತು. ಹಾಗೆ ಮನೆಗೆ ಬಂದವರು ನನ್ನ ಹತ್ರ ಕೇಳಿದರು, ಆ ಹುಡುಗಿ, ನಿಮ್ಮ ಹಸ್ಬೆಂಡ್ ಅವರನ್ನು ಮತ್ತು ನಿಮ್ಮ ಮಗು ಇಬ್ಬರು ಇದ್ದಾರಲ್ಲ, ಇವರನ್ನು ಒಟ್ಟಿಗೆ ಒಂದು ಫೋಟೋಶೂಟ್ ಮಾಡ್ತೀನಿ ಅಂತ. ಇವರು ಇಬ್ಬರ ಹತ್ರ ಕೂಡ ಅದು ಸಿಲ್ಕ್ ವೇರ್ ಅದಿತ್ತು, ಅದೇನು ಲುಂಗಿತ್ತು, ಸಿಲ್ಕ್, ಅದು ವೇಸ್ಟಿ ಅಂತ ಹೇಳ್ತೀವಲ್ಲ, ಅದಿತ್ತು ಸೆಟ್. ಬನ್ನಿಗೆ ಸ್ವಲ್ಪ ಅದು ಸಣ್ಣದಾಗ್ತಿತ್ತು ಸೈಜ್. ಅವನದು 4 ಮಂತ್ಸಲ್ಲಿ ಇರುವಾಗ ನನ್ನ ತಂಗಿ ಗಿಫ್ಟ್ ಮಾಡಿರೋ ಅದು ಡ್ರೆಸ್, ಅದು ಆವಾಗದಿಂದ ಹಾಕ್ತಿದ್ದಾರೆ ಅವರು. ಈಗ ಸ್ವಲ್ಪ ಕುದ್ದಿ ಆಗ್ತಿದೆ ಅವನಿಗೆ, ಲಂಗದ ಹಾಗೆ, ಬಟ್ ಸ್ಟಿಲ್ ಇನ್ನೂ ಚೆನ್ನಾಗಿ ಕಾಣ್ತಿದ್ರು ಅವರು ಕೂಡ. ಹಾಗೆ ನಾವು ಫ್ಯಾಮಿಲಿ ಫೋಟೋನ ತೆಗೆಸ್ಕೊಂಡಿವಿ.
ಹಾಗೆಲ್ಲ ಇತ್ತು. ಸ್ವಲ್ಪ ವೀಡಿಯೋಸ್, ಕೆಲವೆಲ್ಲ ಫೋಟೋಸ್, ನನಗೆ ಕೆಲವೆಲ್ಲ ಸಿಕ್ಕಿಲ್ಲ ಫೋಟೋಸ್. ನನಗೆ ಸಿಕ್ಕಿದಷ್ಟು ಫೋಟೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಎಂಡಲ್ಲಿ, ನೋಡ್ಕೊಂಬನ್ನಿ ನೀವು. ಮತ್ತೆ ಹಾಗೆಲ್ಲ ಇತ್ತು. ಜಸ್ಟ್ ಹೀಗೆ ಹೇಳೋದಾದರೆ ಇಷ್ಟೆಲ್ಲ ಆಗಿತ್ತು. ಹಾಗೆ ಟೋಟಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸೇ. ನಾವು ಎಲ್ಲರೂ ಎಂಜಾಯ್ ಮಾಡಿದ್ವಿ, ಆ ಒಂದು ಟೈಮ್ನ ಎಂಜಾಯ್ ಮಾಡಿದ್ವಿ. ಒಂದು ಮೆಮರಿ ಇರಲಿ ಅಂತ ನಾನೆಲ್ಲ ವೀಡಿಯೋಸ್ ಕೂಡ ತೆಗೆದುಕೊಂಡು ಇಟ್ಟಿದ್ದೇನೆ, ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇದ್ದೀವಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ. ನಮ್ಮ ಸೊಸೈಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನಡೀತಾ ಇದೆ. ಅಂದರೆ ಹೋಲ್ ಸೊಸೈಟಿಯವರು ಬರಲ್ಲ, ನಮ್ಮದೊಂದು ಫ್ರೆಂಡ್ಸ್ ಗ್ರೂಪ್ ಇದೆ, ಇವರದ್ದು ಕ್ರಿಕೆಟ್ ಟೀಮ್ ಅದು ಗ್ರೂಪ್ ಒಂದು. ಅಲ್ಲಿ ಯಾರೆಲ್ಲ ಇದ್ದಾರೆ ಅವರ ಫ್ಯಾಮ್ಲೀಸ್ ಮಾತ್ರ ಒಟ್ಟಾಗಿ ಒಂದು ಗೆಟ್ ಟುಗೆದರ್ ಹಾಗೆ ಮಾಡ್ತಾ ಇದ್ದಾರೆ, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುವ ಅಂತ. ಏನಿಲ್ಲ ಪ್ಲ್ಯಾನ್ ಇದೆ, ನಂಗೆ ಗೊತ್ತಿಲ್ಲ ಏನು ಅಂತ. ಈಗ ನೋಡಿ, ಅಲ್ಲಿ ಹೋಗಿ ನೋಡಿಯೇ ಗೊತ್ತಾಗಬೇಕು. ಇವರು ಆಲ್ರೆಡಿ ಹೋಗಿದ್ದಾರೆ, ನಾವೀಗ ಹೋಗ್ತಾ ಇದ್ದೀವಿ. ನನ್ನ ಶೋನು ಬಾಬು ಮತ್ತು ನಾನು ರೆಡಿ ಆಗಿದ್ದೀವಿ ಈಗ. ಇನ್ನು ಹೊರಡ್ತೀವಿ ನಾವು. ಅಲ್ಲಿ ಹೋದ್ಮೇಲೆ ನಿಮಗೆ ನಾನು ಸಿಗ್ತೀನಿ, ಆಯಿತಾ? वाह, ये तो फुल आनिया, ये टिक्की पुन्ना आनिया, फुल. Never really know what's going on. Look at me sometimes like all you want to do is run. Hear me out, hear me out. It's all the things you never show. There are the things I want to know. Secrets start in your heart so slow. But if you don't wanna tell me now, I guess I'll never know. Losing almost all my energy. It's getting hard to talk to you and ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಆಯಿತು, ಊಟ ಕೂಡ ಮಾಡ್ಕೊಂಡು ಬಂದ್ವಿ. ನನಗೆ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾರೂ ಬಿಡಲೇ ಇಲ್ಲ ಮಾಡೋದಕ್ಕೆ ವೀಡಿಯೋನ. ಹಾಗೆ ನಾನು ವೀಡಿಯೋ ಮಾಡುವಾಗ ಅವರು ಅವರ ಆ್ಯಕ್ಟಿವಿಟೀಸ್ ಅಂದರೆ ಡ್ಯಾನ್ಸನ್ನೆಲ್ಲ ಅಲ್ಲೇ ಸ್ಟಾಪ್ ಮಾಡ್ತಾಯಿದ್ರು, ಅಲ್ಲೇ ಪೌಸ್ ಆಗ್ತಾಯಿದ್ರು. ಆದ್ದರಿಂದ ಅವ್ರಿಗೆ ನಾಚಿಕೆ ಆಗ್ತಿತ್ತು, ಸ್ವಲ್ಪ ಶೈ ಫೀಲ್ ಮಾಡ್ತಾಯಿದ್ರು. ಆದ್ದರಿಂದ ಅಲ್ಲಿ ವೀಡಿಯೋ ಕೂಡ ಮಾಡಿಲ್ಲ ಜಾಸ್ತಿ. ಏನು ಅಂದರೆ, ಒಂದು ನಮ್ಮದು ಬಿಲ್ಡಿಂಗಲ್ಲಿ ಒಂದು ರೂಮ್ ಹಾಗೆ ಖಾಲಿ ಇತ್ತು, ಅಂದರೆ ಅದು ಸೇಲಾಗಿ ಹೋಗಿದೆ. ಬಟ್ ಅದರ ಕೀ ಒಬ್ಬರು ಅವರ ನೇಬರ್ ಹತ್ರ ಇತ್ತು, ಅವ್ರ ಹತ್ರ ಪರ್ಮಿಷನ್ ತಗೊಂಡು ಆ ರೂಮಲ್ಲಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಸ್ವಲ್ಪ ಡ್ಯಾನ್ಸ್ ಇತ್ತು, ಸ್ವಲ್ಪ ಡಿನ್ನರ್ ಕೂಡ ಒಟ್ಟಿಗೆ ಮಾಡಿದ್ವಿ, ಮತ್ತು ಎಲ್ಲ ಏನೆಲ್ಲ ಇತ್ತು, ಅವರದ್ದು ಗೇಮ್ಸ್ ಕೂಡ ಇತ್ತು. ನಾನು ಯಾವುದೂ ವೀಡಿಯೋನ ಮಾಡೋದಕ್ಕೆ ಆಗಲಿಲ್ಲ, ಸ್ವಲ್ಪನೇ ನಾನು ವೀಡಿಯೋ ಮಾಡ್ಕೊಂಡಿದ್ದೇನೆ. ಎಷ್ಟು ವೀಡಿಯೋ ಇತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ಅದರ ಮೇಲೆ ಗೇಮ್ಸ್ ಕೂಡ ಇತ್ತು, ತುಂಬಾ ಗಮ್ಮತ್ತಾಗಿತ್ತು. ಹಾಗೆ ಊಟ ಮಾಡಿದ್ವಿ ಒಟ್ಟಿಗೆ, ಮತ್ತು ನಾವು ಬಂದ್ವಿ. ಬನ್ನುವಂತೂ ಮಲಗೋ ಇದರಲ್ಲಿ ಇರಲಿಲ್ಲ, ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ಹೊಸ ವರ್ಷ ಶುರುವಾಗಿದೆ 2024. ನಂಗೆ ಗೊತ್ತುಂಟು ಈ ವಿಡಿಯೋ ಬರುವಾಗ ಲೇಟ್ ಆಗುತ್ತೆ, ಆಲ್ರೆಡಿ ಹೊಸ ವರ್ಷ ಸ್ಟಾರ್ಟ್ ಆಗಿ ಸ್ವಲ್ಪ ದಿವಸಗಳು ಆಗಿರುತ್ತೆ. ಬಟ್ ಸ್ಟಿಲ್ ನಾನು ಲೇಟ್ ಆದರೂ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯನ ಹೇಳ್ತೀನಿ. ಈ ಲಾಸ್ಟ್ ಇಯರ್ ಏನೆಲ್ಲ ನಿಮಗೆ ಕಷ್ಟಗಳು ಬಂದಿತ್ತು ಅದೆಲ್ಲ ಅಲ್ಲಿಗೆ ಸ್ಟಾಪ್ ಆಗಿ ಈ ವರ್ಷದಿಂದ ಎಲ್ಲ ಖುಷಿ ಖುಷಿಯಾಗಿ ಇರಲಿ, ನಿಮ್ಮ ಲೈಫಲ್ಲಿ ತುಂಬಾ ಹ್ಯಾಪಿನೆಸ್ ತುಂಬಿ ಇರಲಿ ಅಂತ ಹೇಳ್ತೀನಿ ಎಲ್ರಿಗೂ. ಇಷ್ಟು ಹೇಳ್ತಾ ನನ್ನ ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ. ಅಲ್ಲಿವರೆಗೆ ಬಾಯ್ ಬಾಯ್. ಹಾಗೆ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ. ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ. ಅಲ್ಲಿವರೆಗೆ ಬಾಯ್ ಬಾಯ್.